ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ಆಟ ರೋಚಕ ಘಟ್ಟವನ್ನು ತಲುಪ್ತಿದೆ. ಇನ್ನು ಹೆಚ್ಚು ದಿನಗಳ ಆಟ ಬಾಕಿ ಇಲ್ಲ. ಈಗಾಗಲೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅನ್ನುವಂಥದ್ರ ಬಗ್ಗೆ ಕುತೂಹಲಗಳು ಕೂಡ ಹೆಚ್ಚಾಗಿದೆ. ಒಂದು, ಈ ವಾರ ಹೊರಗಡೆ ಹೋಗೋದು ಯಾರು, ಹೋಗ್ತಾರಾ ಹೋಗಲ್ವಾ, ಜೊತೆಗೆ ವೋಟಿಂಗ್ ಲೈನ್ ಬೇರೆ ಓಪನ್ ಇಲ್ಲ ಅಲ್ವಾ, ಏನಾಗುತ್ತೆ ಅನ್ನುವಂಥ ಕನ್ಫ್ಯೂಷನ್ಸ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬಿಗ್ ಬಾಸ್ ಯಾರು ಕೂಡ ಯೋಚನೆ ಮಾಡದಂಥ ಟ್ವಿಸ್ಟ್ ಒಂದನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅಂಥದ್ದೊಂದು ಪ್ಲಾನನ್ನು ರೂಪಿಸಲಾಗಿದೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಷ್ಟೇ ಬಿಗ್ ಬಾಸ್ ಮನೆಯ ಆಟದ ಕಾವು ಏರ್ತಾ ಇದೆ. ಆಟದ ಕಾವು ಯಾವ ಪರಿ ಏರ್ತಿದೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಿದೆ. ಈ ಆಟದ ಕಾವು ಏರ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಬಿಗ್ ಬಾಸ್ ಮನೆ ಒಳಗಡೆ ನಡೀತಿರುವಂಥ ಡೆವಲಪ್ಮೆಂಟ್ಗಳು, ಹಾಗೆಯೇ ಹೊರಗಡೆ ನಡೀತಿರುವಂಥ ಡೆವಲಪ್ಮೆಂಟ್ಗಳು, ಇವೆಲ್ಲವನ್ನು ಕೂಡ ಆಧಾರವಾಗಿ ಇರಿಸಿಕೊಂಡಂತಹ ಬಿಗ್ ಬಾಸ್ನ ಟೀಮು ಈ ಬಾರಿ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಟ್ವಿಸ್ಟನ್ನೇ ಕೊಟ್ಟಿದೆ, ರೋಚಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ರೋಚಕ ಹಂತವನ್ನು ತಲುಪ್ತಾ ಇದೆ. ಇನ್ನೇನು ಹೆಚ್ಚು ದಿನಗಳ ಆಟ ಬಾಕಿ ಇಲ್ಲ. ಇನ್ನೇನು ಕೆಲವೇ ವಾರಗಳಲ್ಲಿ ಫಿನಾಲೆಯೂ ಕೂಡ ಬರ್ತಿದೆ. ಡಿಸೆಂಬರ್ನ ಅಂತ್ಯದಲ್ಲಿ ಅಥವಾ ಜನವರಿಯ ಮಧ್ಯಭಾಗದಲ್ಲಿ ಈ ಫಿನಾಲೆ ನಡೆಯುವಂಥ ಸಾಧ್ಯತೆ ಇದೆ. ಅಲ್ಲಿಗೆ 2026ಕ್ಕೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಯಾರು ಅಥವಾ ಗೆದ್ದಂತಹ ಟ್ರೋಫಿಯನ್ನು ಗೆದ್ದಂತಹ ವಿನ್ನರ್ ಯಾರು, ಇವ್ಯಾವುದು ಕೂಡ ಒಂದು ಪಕ್ಕ ಪಿಕ್ಚರ್ ಸಿಗುತ್ತೆ. ಇದ್ರ ಜೊತೆಗೆ ಇಲ್ಲಿವರೆಗೆ ಯಾರು ಇರ್ತಾರೆ ಅಂದರೆ ಫಿನಾಲೆವರೆಗೆ ಯಾರು ಇರ್ತಾರೆ, ಯಾರು ಇರಲ್ಲ ಅನ್ನೋದು ಒಂದು ಕಡೆ ಆದರೆ, ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅಥವಾ ಮುಂದಿನ ವಾರ ಹೊರಗಡೆ ಹೋಗ್ತಾರೆ, ಹೀಗೆ ಪ್ರತಿ ವಾರವೂ ಕೂಡ ಇದ್ದೇ ಇರ್ತದೆ, ಕುತೂಹಲ ಇದ್ದೇ ಇರ್ತದೆ. ರಜತ್ ಹಾಗೂ ಚೈತ್ರ ಅತಿಥಿಗಳಾಗಿ ಮನೆಯ ಒಳಗಡೆ ಹೋದ ಮೇಲೆ ಆಟ ಮತ್ತಷ್ಟು ಚುರುಕಾಗಿದೆ. ಈ ವಾರ ಕಿಚ್ಚನ ಪಂಚಾಯಿತಿಯು ಕೂಡ ಶನಿವಾರದ ಪಂಚಾಯಿತಿ ಒನ್ ಸೈಡೆಡ್ ಆಗಿ ನಡೆದು ಹೋಗಿದೆ. ಅಶ್ವಿನಿ, ರಜತ್, ಚೈತ್ರಗೆ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತೇಳಿ ಅಂದ್ಕೊಂಡ್ರೆ, ಇಲ್ಲಿ ಕ್ಲಾಸನ್ನು ತೆಗೆದುಕೊಂಡಿದ್ದು ರಜತ್ ಮತ್ತು ಚೈತ್ರಗೆ ಹೊರತು ಬೇರೆ ಯಾರಿಗೂ ಕೂಡ ಅಲ್ಲ ಅನ್ನೋದನ್ನು ನೀವು ಗಮನಿಸಿರ್ತೀರ. ವೀಕೆಂಡ್ನ ಎಪಿಸೋಡ್ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ವಿಲನ್ ಕೊಟ್ಟಿದ್ದಂಥ ಸೀಕ್ರೆಟ್ ಟಾಸ್ಕ್ಗಳ ಬಗ್ಗೆನೂ ಕೂಡ ಮಾತುಕತೆ ಮಾಡಲಾಯಿತು. ಗಿಲ್ಲಿ ಹಾಗೂ ಅಶ್ವಿನಿ ಕೂಡ ಚೆನ್ನಾಗಿ ಎಲ್ಲವನ್ನು ಕೂಡ ನಿಭಾಯಿಸಿದ್ರು ಅನ್ನುವಂತಹ ಸುದೀಪ್ ಅವರ ಮೆಚ್ಚುಗೆ. ಜೊತೆಗೆ ಎಲಿಮಿನೇಷನ್ ವಿಚಾರಕ್ಕೆ ಬಂದರೆ ಶನಿವಾರ ಯಾರೂ ಕೂಡ ಹೋಗಿಲ್ಲ ಅನ್ನುವಂತಹ ಒಂದು ನಿರಾಳತೆ. ಹೀಗಾಗಿ ಭಾನುವಾರ ನಿರ್ಣಾಯಕ ಅನ್ನುವಂತಹ ಒಂದು ಹಂತಕ್ಕೆ ಬಂದು ನಿಲ್ಲಲಾಗಿದೆ. ಭಾನುವಾರ ಯಾರನ್ನು ಎಲಿಮಿನೇಟ್ ಮಾಡ್ತಾರೆ, ಯಾರನ್ನು ಬಿಗ್ ಬಾಸ್ ಮನೆಯ ಒಳಗೆ ಉಳಿಸಿಕೊಳ್ತಾರೆ ಅನ್ನೋದು ಕಳೆದ ಸೋಮವಾರ ಮಂಗಳವಾರದಿಂದನೂ ಕೂಡ ಚರ್ಚೆ ಆಗ್ತಿರುವಂಥ ವಿಚಾರ. ಈ ವಾರ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನುವಂತಹ ಸಂಬಂಧಪಟ್ಟಂಥ ವಿಚಾರ. ಇಷ್ಟು ದಿನಗಳ ಕಾಲ ವೋಟಿಂಗ್ ಲೈನನ್ನು ಓಪನ್ ಮಾಡ್ತಾಯಿದ್ರು. ಬಟ್ ಈ ವಾರ ವೋಟಿಂಗ್ ಲೈನ್ ಕೂಡ ಓಪನ್ ಆಗದೇ ಇರೋದ್ರಿಂದ ಎಲಿಮಿನೇಷನ್ ಇರುತ್ತಾ ಇರಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ಸ್. ಇದ್ದರೆ ಯಾವ ರೀತಿ, ಇರದೇ ಇದ್ದರೆ ಯಾವ ರೀತಿ ಅನ್ನುವಂಥದ್ದು ಮತ್ತೊಂದು ರೀತಿಯಾದಂಥ ಕನ್ಫ್ಯೂಷನ್ಸ್. ಯಾಕಂತ ಹೇಳಿದ್ರೆ, ಈ ವೀಕೆಂಡ್ನ ಎಪಿಸೋಡ್ನಲ್ಲಿ ಚರ್ಚೆ ಆಗುವಂಥ ವಿಚಾರಗಳು ಮತ್ತು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವುದೂ ಕೂಡ ನೀವು ಗೆಸ್ ಮಾಡೋದಕ್ಕೆ ಸಾಧ್ಯವಾಗುವಂತಹ ನಿರ್ಧಾರಗಳು ಅಲ್ವೇ ಅಲ್ಲ. ಇನ್ನು ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ, ಹಾಗಾಗಿ ಎಲಿಮಿನೇಷನ್ ಇರಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅತಿಥಿಗಳಾಗಿ ಬಂದಿರುವಂತಹ ರಜತ್ ಮತ್ತು ಚೈತ್ರ ಅವರು ಮನೆಯಿಂದ ನಿರ್ಗಮಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ವೋಟಿಂಗ್ ಲೈನ್ ಓಪನ್ ಇಲ್ಲ ಅಲ್ವಾ. ಹಾಗಾಗಿ ಈಗ ನಾಮಿನೇಷನ್ ಪ್ರಕ್ರಿಯೆ ಏನೋ ಆಗಿದೆ, ನಾಮಿನೇಟ್ ಕೂಡ ಆಗಿದ್ದಾರೆ. ಬಟ್ ಆದರೆ ವೋಟಿಂಗ್ ಲೈನ್ ಓಪನ್ ಇಲ್ಲ ಅನ್ನುವಂಥದ್ದು ಸ್ಪರ್ಧಿಗಳಿಗೆ ಗೊತ್ತಿಲ್ಲ. ಹೀಗಾಗಿ ಈ ಶನಿವಾರ ಅಂದರೆ ಈ ನಿನ್ನೆ ನಡೆದಂತಹ ಸಂಚಿಕೆ, ಅದಾದ ಬಳಿಕ ಇವತ್ತು ನಡೆಯುವಂಥ ಸಂಚಿಕೆ, ಇದಾದ ಬಳಿಕ ಇಲ್ಲಿ ರಜತ್ ಮತ್ತು ಚೈತ್ರ ಅವರನ್ನು ಕಳಿಸಿಕೊಡ್ತಾರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಅಲ್ಲಿಗೆ ಆಟದ ಶೈಲಿ, ರೀತಿ ಎಲ್ಲವೂ ಕೂಡ ಬದಲಾಗ್ತದೆ ಅನ್ನುವಂಥದ್ದು ಈಗ ಬಿಗ್ ಬಾಸ್ ಈ ಟೀಮ್ನ ಲೆಕ್ಕಾಚಾರ ಆಗಿತ್ತು. ಜೊತೆಗೆ ವೀಕ್ಷಕರು ಕೂಡ ಹಾಗೆ ಅಂದ್ಕೊಂಡಿದ್ರು, ರಜತ್ ಮತ್ತು ಚೈತ್ರನನ್ನು ಹೊರಗಡೆ ಕಳಿಸೋದು ಅಂತ ಹೇಳಿಬಿಟ್ಟು. ಯಾವಾಗ ಹೊರಗಡೆ ಈ ರಜತ್ ಮತ್ತು ಚೈತ್ರನನ್ನು ಹೊರಗಡೆ ಕಳಿಸೋದ್ರ ಬಗ್ಗೆ ಚರ್ಚೆ ನಡೀತು, ಆಮೇಲೆ ಈ ಶನಿವಾರದ ಪಂಚಾಯಿತಿ ಮತ್ತು ಅದರ ಹಿಂದೆ ನಡೆದಂತಹ ಒಂದಷ್ಟು ಟಾಸ್ಕ್ಗಳು, ಈ ಎಲ್ಲ ಘಟನಾವಳಿಗಳನ್ನು ಗಮನಿಸಿದ್ರೆ ಈಗ ಬಿಗ್ ಬಾಸ್ ಮನೆಯ ಆಟಕ್ಕೆ ಒಂದು ಗತ್ತು ಬಂದಿದೆ. ಈಗ ಬಿಗ್ ಬಾಸ್ ಮನೆಗೆ ಒಂದು ಲಕ್ಷಣ ಬಂದಿದೆ. ಅದಕ್ಕೆ ಕಾರಣ ರಜತ್ ಮತ್ತು ಚೈತ್ರ ಅವರ ಕಿರಿಕು. ಹೀಗಾಗಿ ಮನೆಯಲ್ಲಿ ಎಲ್ಲವೂ ಕೂಡ ಊಹಿಸಿದಂತೆ ಈಗ ನಡೆಯಲ್ಲ ಅನ್ನೋದಕ್ಕೆ ಎಲಿಮಿನೇಷನ್ ಇಲ್ಲದೆ ಇರಬಹುದು. ಆಟ, ಬಿಗ್ ಬಾಸ್ ಆಟ ಬೇರೆದೇ ರೀತಿ ಇರ್ತದೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಅಂದರೆ ಬೇರೆ ಆಟ ಬೇರೆ ರೀತಿ ಇದ್ದರೆ ಬಿಗ್ ಬಾಸ್ನ ಆಟವೇ ಬೇರೆ ರೀತಿ ಇರ್ತದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಆಮೇಲೆ ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯವಾಗದಂತಹ ಸಂಗತಿಗಳು ಕೂಡ ಇಲ್ಲಿ ನಡೆದು ಬಿಡ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ವಾರ ನಡೆದಂಥ ಎಲಿಮಿನೇಷನ್ ಪ್ರಕ್ರಿಯೆ. ಹೌದು, ಎಲಿಮಿನೇಷನ್ ಪ್ರಕ್ರಿಯೆ ಅಂತೀರಾ, ವೋಟಿಂಗ್ ಲೈನ್ ಓಪನ್ ಇಲ್ಲ ಅಂತೇಳಿ ಹೇಳ್ತೀರಾ, ಏನು ಒಂದು ಕೂಡ ಅರ್ಥನೇ ಆಗ್ತಿಲ್ಲ ಅಂತೇಳಿ ಹೇಳಿದ್ರೆ
ಹೇಳ್ತೀನಿ ನೋಡಿ. ವೀಕ್ಷಕರಿಗೆ ಈ ವಾರ ಎಲಿಮಿನೇಷನ್ ಇಲ್ಲ, ಆದರೆ ಬಿಗ್ ಬಾಸ್ ಮಂದಿಗೆ ಶಾಕ್ ಇದೆ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಇಬ್ಬರನ್ನ ಎಲಿಮಿನೇಷನ್ ಅಂತೇಳಿ ಹೇಳಿಬಿಟ್ಟು ಸೀಕ್ರೆಟ್ ರೂಮ್ಗೆ ಕಳಿಸಿಕೊಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಭಾರಿ ದೊಡ್ಡ ಮಟ್ಟದಲ್ಲಿ ಈಗ ವೈರಲ್ ಆಗ್ತಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಈ ರೀತಿ ಸೀಕ್ರೆಟ್ ರೂಮನ್ನು ಸೇರ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿದೆ. ಅಂದರೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನ ಅಂತಿಮ ಭಾಗದಲ್ಲಿ ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಭಾನುವಾರದ ಎಪಿಸೋಡು ಪ್ರೋಮೋ ಕೂಡ ಈಗಾಗಲೇ ವೈರಲ್ ಆಗ್ತಿದೆ. ಯಾರ ಪಾಪದ ಕೂಡ ತುಂಬಿದೆ, ಯಾರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮನೆ ಮಂದಿಗೆ ನಿರ್ಧಾರ ಮಾಡುವಂಥ ಟಾಸ್ಕನ್ನು ಕೊಡ್ತಾರೆ. ಸುದೀಪ್ ಅವರು ಈ ವೇಳೆ ಗಿಲ್ಲಿ ಮತ್ತು ರಜತ್ ಅವರ ನಡುವೆ ನಡೆದಂಥ ವಾಕ್ಸಮರವನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ. ಗಿಲ್ಲಿನ ಹೊರಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಚರ್ಚೆಗಳು. ಅಂದರೆ ಗಿಲ್ಲಿಯನ್ನು ನಾನು ಮನೆಯಿಂದ ಹೊರಗಡೆ ಕಳಿಸಿನೇ ನಾನು ಹೊರಗಡೆ ಹೋಗೋದು, ಅಲ್ಲಿವರೆಗೆ ಹೋಗಲ್ಲ ಅಂತೇಳಿ ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಗಿಲ್ಲಿ ಯಾಕೆ ಹೋಗಬೇಕು ಅನ್ನೋಂಥ ವಿಚಾರವನ್ನು ಕೂಡ ಹೇಳಿರುವಂಥದ್ದು. ಹಾಗೆಯೇ ಗಿಲ್ಲಿ ವಾಪಸ್ಸು ಸವಾಲನ್ನು ಕೂಡ ಹಾಕಿರೋದು. ಏನು, ರಜತ್ ಹೋಗದೆ ನಾನು ಹೋಗಲ್ಲ ಅಣ್ಣ ಅಂತಲೂ ಕೂಡ ಸವಾಲನ್ನು ಹಾಕಿರೋದು. ಈ ಸಂದರ್ಭದಲ್ಲಿ ಅಶ್ವಿನಿ ಅವರ ಎಕ್ಸ್ಪ್ರೆಷನ್, ಅವರ ಖುಷಿ, ಇದನ್ನು ನೋಡೋದೇ ಒಂದು ರೀತಿಯಲ್ಲಿ ಮಜಾ. ಹಾಗಾಗಿ ಈ ವಾರ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋಂಥದ್ದು ಒಂದು ಭಾಗವಾದರೆ, ಗಿಲ್ಲಿ ಮತ್ತು ರಜತ ನಡುವೆಂಥ ವಾಕ್ಸಮರ ಮತ್ತೊಂದು ಭಾಗ. ಅದೇ ಮಾತನ್ನು ತಿರುಗಿಸಿ ಗಿಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದನೂ ಕೂಡ ಬಂದಂಥ ಚಪ್ಪಾಳೆ, ಇದು ಗಿಲ್ಲಿಗೆ ಇರುವಂಥ ಬೆಂಬಲವನ್ನು ಸೂಚಿಸ್ತು. ಇನ್ನು ಈ ವಾರ ಎಲಿಮಿನೇಷನ್ ಇಲ್ಲದೇ ಇದ್ದರೂ ಕೂಡ ಮುಂದಿನ ವಾರ ಡಬಲ್ ಎಲಿಮಿನೇಷನ್ ತೂಗಲಿದೆ, ಅಥವಾ ಮುಂದಿನ ವಾರ ರಜತ್ ಹಾಗೂ ಚೈತ್ರ ಅವರನ್ನು ಹೊರಗಡೆ ಕಳಿಸ್ತಾರಾ ಅನ್ನೋಂಥ ಪ್ರಶ್ನೆಯೂ ಕೂಡ ಎದ್ದಿದೆ. ಮುಂದಿನ ವಾರ ಕೂಡ ಎಲಿಮಿನೇಷನ್ ಇರೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಎದ್ದಿದ್ದಾವೆ. ಶನಿವಾರ ಕಿಚ್ಚನ ಪಂಚಾಯಿತಿ ಕಾವೇರಿ ಇರುತ್ತೆ. ಮುಖ್ಯವಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಮತ್ತು ಚೈತ್ರ ಅವರ ಖಡಕ್ ಕ್ಲಾಸ್ನ ಕಾರಣಕ್ಕೋಸ್ಕರ. ಅತಿಥಿಗಳಾಗಿ ಬಂದಿರುವಂಥ ಇಬ್ಬರ ಮೇಲೆ ಮನೆ ಮಂದಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅಶ್ವಿನಿ ಹಾಗೂ ಧ್ರುವಂತ್ ಆರೋಪಗಳ ಸರಮಾಲೆಯನ್ನೇ ಈಗಾಗಲೇ ತೆರೆದಿಟ್ಟಿದ್ದಾರೆ. ಅಶ್ವಿನಿ ಮಾತನಾಡಿ ಇಲ್ಲಿ ಒಂದು ರೀತಿಯಲ್ಲಿ ತಮ್ಮ ಸಿಟ್ಟನ್ನು, ಆಕ್ರೋಶವನ್ನು, ಜೊತೆಗೆ ತಮಗೆ ಎಲ್ಲೆಲ್ಲಿ ಅನ್ಯಾಯ ಆಯಿತು ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯ ಆಟದ ಕಾವು ಮತ್ತು ಸ್ಪರ್ಧಿಗಳ ನಡುವಿನ ವಾಕ್ಸಮರದ ಕಾವು ಕೂಡ ಹೆಚ್ಚಾಗ್ತಿದೆ. ಈ ಪರಸ್ಪರ ಒಬ್ರಿಗೊಬ್ಬರು ಭಾರಿ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಇದೇ ವೇಳೆ ಉಸ್ತುವಾರಿ ಆಗಿದ್ದಂಥ ಚೈತ್ರ ಅವರು ಮನೆ ಮಂದಿ ಮಾಡಿದಂಥ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟರೆ, ಟಾಸ್ಕ್ ವೇಳೆ ಚೈತ್ರ ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಹೇಳಿದ್ರೆ, ಉಸ್ತುವಾರಿ ಹೇಳಿದಂಥ ಮಾತುಗಳನ್ನು ಕೇಳಿದವರಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಎಂಡ್ ಆಫ್ ದಿ ಡೇಗೆ ಈಗ ಡೇಂಜರ್ ಝೋನ್ನಲ್ಲಿದ್ದಂಥ ಸ್ಪರ್ಧಿಗಳು ಒಂದು ಭಾಗವಾದರೆ, ಧ್ರುವಂತ್ ಮತ್ತು ರಕ್ಷಿತಾ ಈಗ ಒಂದು ರೀತಿಯಲ್ಲಿ ಹಾವು ಮುಂಗುಸಿದ ರೀತಿ ಇದ್ದಾರೆ. ಎಲ್ಲವೂ ಕೂಡ ಸರಿ ಇಲ್ಲ. ಹಾಗಾಗಿ ಇವರಿಬ್ಬರನ್ನು ಕೂಡ ಈಗ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ಗೆ ಕಳಿಸ್ಬಿಟ್ಟು ಸ್ವಲ್ಪ ದಿನಗಳ ಕಾಲ ಅಲ್ಲಿ ಕೂರಿಸ್ಬಿಟ್ಟು ನಂತರ ವಾಪಸ್ ಕರೆತರುವಂಥ ಸಾಧ್ಯತೆ ಇದೆ. ಬಿಗ್ ಬಾಸ್ ಮಂದಿಗೆ ಇದು ಸೀಕ್ರೆಟ್ ಟಾಸ್ಕ್ ಅಲ್ಲ. ಬಿಗ್ ಬಾಸ್ ಮಂದಿಗೆ ಇದು ಗೊತ್ತೇ ಇರಲ್ಲ. ಅವರು ಎಲಿಮಿನೇಷನ್ ಅಂತಲೇ ಅಂದ್ಕೊಂಡಿರ್ತಾರೆ. ಅದು ಕೂಡ ಡಬಲ್ ಎಲಿಮಿನೇಷನ್ ಅಂತೇಳಿ. ಬಟ್ ಯಾವಾಗ ಇವರು ವಾಪಸ್ ಬರ್ತಾರೋ ಆಗ ಬಹುಶಃ ಗೊತ್ತಾಗ್ಬೋದು ಇದೊಂದು ಸೀಕ್ರೆಟ್ ಟಾಸ್ಕ್ ಆಗಿತ್ತು ಅಂತೇಳಿ. ಹಾಗಾಗಿ ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ವಾರ ಏನೆಲ್ಲ ಆಗುತ್ತೆ ಮುಂದಿನ ವಾರದಲ್ಲಿ ಅಂತೇಳಿ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.